ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಕನ್ನಡಾಮೃತ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಕನ್ನಡ ಭಾಷೆ ಕುರಿತಾಗಿ, ಕನ್ನಡ ಭಾಷೆಗಳಲ್ಲಿರುವ ವರ್ಣಮಾಲೆಗಳ ಕುರಿತಾಗಿ ಇವತ್ತು ನಾನು ವಿಡಿಯೋವನ್ನು ತಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ ಈಗ ಕನ್ನಡದಲ್ಲಿ ನಾವು ಅಭ್ಯಾಸ ಮಾಡ್ತಕ್ಕಂತಹ ಮೂಲ ಅಕ್ಷರಗಳು ಒಟ್ಟು 49. ಈ 49 ಅಕ್ಷರಗಳಲ್ಲಿ ಸ್ವರಗಳು 13. ಈ 13 ಸ್ವರಗಳಲ್ಲಿ ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಹ್ರಸ್ವ ಸ್ವರಗಳು ಅ, ಇ, ಉ, ರು, ಎ, ಓ. ಹಾಗೆ ದೀರ್ಘ ಸ್ವರಗಳು ಆ, ಈ, ಉ, ಎ, ಐ, ಓ, ಔ. ಹಾಗೆ ಇನ್ನು ವ್ಯಂಜನಾಕ್ಷರಗಳನ್ನು ನೋಡೋದಾದರೆ ವ್ಯಂಜನಾಕ್ಷರಗಳು ಕನ್ನಡದಲ್ಲಿ 34 ಇವೆ. ಈ 34 ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದೊಂದಿಗೆ ಉಚ್ಚರಿಸಲ್ಪಡ್ತವೆ. ಈ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ. ಈ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಹಾಗೂ ಅನುನಾಸಿಕಗಳು ಅಂತ ವರ್ಗೀಯ ವ್ಯಂಜನಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ವರ್ಗೀಯ ವ್ಯಂಜನಗಳು ಒಟ್ಟು 25 ಅಕ್ಷರಗಳು. ಅದರಲ್ಲಿ ಅಲ್ಪ ಪ್ರಾಣಾಕ್ಷರಗಳು 10: ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಹಾಗೆ ಮಹಾಪ್ರಾಣಾಕ್ಷರಗಳು 10: ಖ, ಛ, ಠ, ಥ, ಪ, ಘ, ಝ, ಢ, ಧ, ಭ. ಹಾಗೆ ಅನುನಾಸಿಕಗಳು 5. ಅನುನಾಸಿಕಗಳು ಅಂದರೆ ಇದನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿಗೆ ಅನುನಾಸಿಕಗಳು ಅಂತ ಕರಿತೀವಿ. ಇವುಗಳು 5: ङ, ಞ, ನ, ನ, ಮ. ಹಾಗೆ ಅವರ್ಗೀಯ ವ್ಯಂಜನಗಳು 9: ಯ, ರ, ಲ, ವ, ಶ, ಷ, ಸ, ಹ, ಳ. ಹಾಗೆ ಕನ್ನಡದಲ್ಲಿ ಇನ್ನೂ ಒಂದು ವಿಭಾಗ ಇದೆ, ಅವು ಯೋಗವಾಹಕಗಳು. ಯೋಗವಾಹಕಗಳು ಎಂದರೆ ಇವು 2 ಇವೆ: ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಎಂದರೆ ಅಂ, ವಿಸರ್ಗ ಎಂದರೆ ಅಹ. ಇಷ್ಟು ಇವು ಕನ್ನಡ ಅಕ್ಷರಗಳು ಎಂದು ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.